ನೋಡಿದ್ಯಾ ಸುಶಾಂತ್, ನೀನ್ ಎಷ್ಟು ಮಾತಾಡ್ತಿದ್ರು ಅವಳು ಹೇಗ್ ಹೋದ್ಲು ಅಂತ. ಅದ್ಗೆ ನನ್ಗೊಂದಿನ ಟೈಮ್ ಕೊಡಿ, ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಕಂಡಿಡಿತೀನಿ. ಸಾಧನಾ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮನೆಗೆ ಹೋಗಿರ್ತೀನಿ, ನೀನು ಆಮೇಲೆ ಬಾ. ಸರಿ, ಬಾಯ್ ಬಾಯ್. ಇಷ್ಟೆಲ್ಲ ಪ್ರೂಫ್ ಇದ್ರು ಇಷ್ಟು ಈಸಿಯಾಗಿ ತಪ್ಪಿಸ್ಕೊತಿದ್ದಾಳಲ್ಲ ಇವಳು. ಕೇಳಿಸ್ಕೊಂಡ್ಯಾ ಅರ್ಚನಾ ಅವ್ರ ಮಾತನ್ನ? ನಾವ್ ಹೇಳಿದ ಮಾತನ್ನ ನಮ್ಗೆ ಟಾಂಗು, ಟಿಟ್ ಫಾರ್ ಟ್ಯಾಟ್. ಮಾತಾಡ್ಲಿ ಬಿಡಿ ಅಕ್ಕ. ಅದೇನೋ ಹೇಳ್ತಾರಲ್ಲ, ಕುರಿ ಕೊಬ್ದಷ್ಟು ಕುರ್ಬಂಗೆ ಲಾಭ ಅಂತೆ. ನೀನು ನಮ್ ಶಾಂತಿ ಮಾತಾರ ಸಮಾಧಾನವಾಗಿ ಟೆನ್ಷನ್ ತಗೊಳ್ದೆ ಕೂತಿದ್ಯಾ? ಮತ್ತೇನಕ್ಕ ಮಾಡ್ಲಿ? ಶಾಂತಿ ಸತ್ ಹೋದ್ಲು, ನಿಮ್ ಶಾಂತಿಮಾ ಸತ್ತೆ, ಈ ಅರ್ಚನಾ ಹುಟ್ಟಿರೋದು. ಒಂದೇ ರೂಪ, ಆದ್ರೆ ಗುಣ ಬೇರೆ. ಅರ್ಚನಾ, ಏನ್ ಮಾತಾಡ್ತಿದ್ಯಮ್ಮ ನೀನು? ಏನಿಲ್ಲ ಅಕ್ಕ, ಭಗವಂತ ಪ್ರತಿಯೊಂದು ಘಟನೆಯಿಂದೇನೋ ಏನಾದ್ರೂ ಒಂದು ಬಲವಾದ ಕಾರಣ ಇಟ್ಟಿರ್ತಾನಲ್ವಾ. ಒಬ್ರು ಬದುಕಲ್ಲಿ ಯಾರಾದ್ರೂ ಆಕಸ್ಮಿಕವಾಗಿ ಬರ್ತಾರೆ ಅಂದ್ರೆ ಅದ್ರಲ್ಲಿ ಏನೋ ಉದ್ದೇಶ ಇರುತ್ತೆ.